ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 40-56. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಪ್ರಕೃತಿಯಿಂದ ಹುಟ್ಟಿದ ಈ ಮೂರು ಗುಣಗಳಿಂದ ಮುಕ್ತವಾದಂತಹ ಒಂದು ಜೀವಿಯು ಈ ಭೂಮಿಯಲ್ಲಾಗಲಿ ಅಥವಾ ಸ್ವರ್ಗದಲ್ಲಿನ ದೇವತೆಗಳಲ್ಲಾಗಲಿ ಇಲ್ಲ. ಪ್ರಕೃತಿಯಿಂದ ಹುಟ್ಟಿದ ಈ ಸತ್ವಗುಣ ಮೊದಲಾದ ಮೂರು ಗುಣಗಳಿಂದ ಮುಕ್ತವಾದ ಈ ಗುಣಗಳಿಲ್ಲದ ಜೀವಿಯು, ಪ್ರಾಣಿಯು ಅಥವಾ ಬೇರಾವುದಾದರೂ ವಸ್ತುವು ಈ ಭೂಮಿಯಲ್ಲಿನ ಮನುಷ್ಯರೇ ಮೊದಲಾದವರ ನಡುವೆಯಾಗಲಿ ಸ್ವರ್ಗದಲ್ಲಿನ ದೇವತೆಗಳ ಮಧ್ಯದಲ್ಲಾಗಲಿ ಇಲ್ಲ, ಎಲ್ಲೂ ಇಲ್ಲ ಎಂದು ಅರ್ಥ. ಭಗವಂತನು ಹಿಂದಿನ ಶ್ಲೋಕಗಳಲ್ಲಿ ತ್ರಿಗುಣಗಳ ಆಧಾರದಲ್ಲಿ ಕರ್ತೃ, ಕರ್ಮ, ಸುಖ, ಧೃತಿ ಇವುಗಳನ್ನು ವರ್ಣಿಸಿದ ನಂತರ ಆ ಗುಣಗಳಿಂದ ಮುಕ್ತವಾದಂತಹ ಯಾವ ಜೀವಿಯೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಅಲ್ಲ, ಹೀಗೆ ಕ್ರಿಯೆ, ಕರ್ತೃ, ಕರ್ಮಫಲ ಎಲ್ಲವೂ ಮತ್ತು ಸಕಲ ಜೀವಿಗಳು ತ್ರಿಗುಣಗಳಿಂದ ಆದವುಗಳೇ ಎನ್ನುವುದಾದರೆ ಆಗ ಜೀವಿಗಳಿಗೆ ಮೋಕ್ಷ ಉಂಟಾಗುವುದಾದರೂ ಹೇಗೆ ಎಂದು ಕೇಳಿದರೆ ಇದಕ್ಕೆ ಉತ್ತರಿಸಲು ಮತ್ತು ಇದೇ ಗೀತೆಯ ತಿರುಳನ್ನು ಕ್ರೋಢೀಕರಿಸಿ ತಿಳಿಸಲು, ಅಂದರೆ ಶಾಸ್ತ್ರಗಳು ಪ್ರತಿಯೊಬ್ಬರ ಅರ್ಹತೆಗೆ ಅನುಸಾರ ವಿಧಿಸುವ ಕರ್ಮಗಳನ್ನು ಮಾಡುವ ಮೂಲಕ ಭಗವಂತನನ್ನು ಪೂಜಿಸಿದಾಗ ಅವನ ಅನುಗ್ರಹದಿಂದ ದೊರಕುವ ಜ್ಞಾನದಿಂದ ಮೋಕ್ಷವನ್ನು ಹೊಂದಬಹುದು ಎಂಬ ಗೀತೆಯ ತಿರುಳನ್ನು ತಿಳಿಸುವ ಸಲುವಾಗಿ ಭಗವಂತನು ಈ ಅಧ್ಯಾಯದ ಕೊನೆಯವರೆಗೂ ಹಬ್ಬಿರುವ ಬೇರೊಂದು ಪ್ರಕರಣವನ್ನು ಇಲ್ಲಿ ಶುರು ಮಾಡುತ್ತಿರುವನು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಎಲೈ ಪರಂತಪನೆ, ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ ಮತ್ತು ಶೂದ್ರರ ಕರ್ತವ್ಯಗಳನ್ನು ಅವರ ಸ್ವಭಾವದಿಂದ ಹುಟ್ಟಿದ ಗುಣಗಳಿಗೆ ಅನುಸಾರವಾಗಿ ಚೆನ್ನಾಗಿ ವಿಭಾಗ ಮಾಡಲಾಗಿದೆ. ಸ್ವಭಾವ ಪ್ರಭವೈಃ, ಸ್ವಭಾವ ಪ್ರಭವತಿ ಯೇಭ್ಯಃ ತೈಃ, ಯಾವುವುಗಳಿಂದ ಸ್ವಭಾವವು ಒಡಮೂಡುವುದೋ ಅವುಗಳಿಂದ, ಅಂಥ ತ್ರಿಗುಣಗಳಿಂದ ಎಂದು ಅರ್ಥ. ಅಥವಾ ಸ್ವಭಾವಾತ್ ಪ್ರಭವೈಃ, ಸ್ವಭಾವದಿಂದ ಹುಟ್ಟಿದವುಗಳಿಂದ. ಎಲೈ ಪರಂತಪನೆ, ಶತ್ರುಗಳಿಗೆ ತಾಪವನ್ನು, ಬೇಗೆಯನ್ನು ಉಂಟು ಮಾಡುವವನೇ, ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ ಮತ್ತು ಶೂದ್ರರ ಕರ್ತವ್ಯಗಳನ್ನು ಚೆನ್ನಾಗಿ ವಿಭಾಗ ಮಾಡಲಾಗಿದೆ, ನಿಖರವಾಗಿ ಬೇರ್ಪಡಿಸಿ ತಾಕೀತು ಮಾಡಲಾಗಿದೆ. ಶೂದ್ರರಲ್ಲಿ ದ್ವಿಜತ್ವ ಇಲ್ಲದ ಕಾರಣ, ಅಂದರೆ ಮುಂಜಿ ಮುಂತಾದ ಸಂಸ್ಕಾರಗಳಿಲ್ಲದ ಕಾರಣ ಅವರು ಬೇರೆಯಾದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ ಶಬ್ದಗಳೊಡನೆ ಬೆರೆಸದೆ ಸಮಾಸದಿಂದ ಬಿಡಿಸಿ ಹೇಳಲಾಗಿದೆ. ಈ ವಿಂಗಡಣೆಯ ಲಕ್ಷಣವನ್ನು, ಅಂದರೆ ಯಾವ ಆಧಾರದ ಮೇಲೆ ಹೀಗೆ ಭಾವಿಸಲಾಗಿದೆ ಎಂಬುದನ್ನು ಹೇಳುತ್ತಾನೆ. ಜನರ ಸ್ವಭಾವಗಳು ಯಾವುದರಿಂದ ಉಂಟಾಗುತ್ತವೋ ಅಂತಹ ಮೂಲ ಗುಣಗಳಿಗೆ ಅನುಸಾರವಾಗಿ, ಅಂದರೆ ತ್ರಿಗುಣಗಳಿಗೆ ಅನುಸಾರವಾಗಿ ವಿಭಾಗಿಸಲಾಗಿದೆ ಎಂದರ್ಥ. ಅಥವಾ ಸ್ವಭಾವ ಎಂದರೆ ಹಿಂದಿನ ಜನ್ಮಗಳ ಸಂಸ್ಕಾರ, ಅದರಿಂದ ಒಡಮೂಡಿದ ಗುಣ ನಡತೆಗಳಿಗೆ ಅನುಸಾರವಾಗಿ ಎಂದರ್ಥ. ಅವರಲ್ಲಿ ಸತ್ವಗುಣವನ್ನು ಹೆಚ್ಚಾಗಿ ಉಳ್ಳವರು ಬ್ರಾಹ್ಮಣರು, ಸ್ವಲ್ಪ ಸತ್ವಗುಣವು ಸೇರಿರುವಂತಹ ರಜೋಗುಣವನ್ನು ಅಧಿಕವಾಗಿ ಉಳ್ಳವರು ಕ್ಷತ್ರಿಯರು, ತಮೋಗುಣವು ಬೆರೆತ ರಜೋಗುಣವುಳ್ಳವರು ವೈಶ್ಯರು, ರಜೋಗುಣ ಕಲೆಸಿರುವ ತಮೋಗುಣವು ಯಾರಲ್ಲಿ ಪ್ರಧಾನವಾಗಿರುತ್ತದೋ ಅವರು ಶೂದ್ರರು. ಅವರಲ್ಲಿ ಬ್ರಾಹ್ಮಣನ ಸ್ವಾಭಾವಿಕವಾದ, ಅಂದರೆ ಅವನ ಸ್ವಭಾವಕ್ಕೆ ತಕ್ಕುದಾದಂತಹ ಕರ್ಮವನ್ನು ಭಗವಂತ ಹೇಳುತ್ತಿರುವನು. ಶಮೋ ದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮ, ದಮ,
ತಪಸ್ಸು, ಶುಚಿತ್ವ, ಸಹನೆ, ರುಜುತ್ವ, ನೇರವಾದ ನಡೆನುಡಿ, ಜ್ಞಾನ, ವಿಜ್ಞಾನ, ಆಸ್ತಿಕನ ಭಾವ ಇವು ಬ್ರಾಹ್ಮಣನ ಸ್ವಾಭಾವಿಕವಾದ ಕರ್ಮ. ಶಮ ಅಂದರೆ ಮನೋನಿಗ್ರಹ, ದಮ ಅಂದರೆ ಹೊರಗಿನ ಇಂದ್ರಿಯಗಳ ನಿಗ್ರಹ, ತಪಸ್ಸು ಅಂದರೆ ಹಿಂದೆ ಹೇಳಿದ ಶಾರೀರಿಕ ತಪಸ್ಸು ಇತ್ಯಾದಿ, ಶುಚಿತ್ವ ಹೊರಗಿನ ಹಾಗೂ ಒಳಗಿನ ಶುದ್ಧತೆ, ಸಹನೆ ಅಂದರೆ ಕ್ಷಮೆ, ರುಜುತ್ವ ಅಂದರೆ ವಕ್ರತೆ ಇಲ್ಲದಿರುವುದು, ಜ್ಞಾನ ಅಂದರೆ ಶಾಸ್ತ್ರಗಳ ಜ್ಞಾನ, ವಿಜ್ಞಾನ ಅನುಭವ ಜ್ಞಾನ, ಆಸ್ತಿಕನ ಅಂದರೆ ಆಸ್ತಿಕನ ಭಾವವೆಂದರೆ ಪರಲೋಕವಿದೆ ಎಂಬ ನಿಶ್ಚಯವಾದ ನಂಬಿಕೆ. ಇವು ಈ ಶಮಾದಿಗಳು ಬ್ರಾಹ್ಮಣರ ಸ್ವಾಭಾವಿಕವಾದ ಅಂದರೆ ಅವನ ಸ್ವಭಾವದಿಂದ ಹುಟ್ಟಿದ ಕರ್ಮ. ಮುಂದೆ ಕ್ಷತ್ರಿಯರ ಸ್ವಾಭಾವಿಕವಾದ ಕರ್ಮಗಳನ್ನು ಹೇಳುತ್ತಾನೆ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ಧೃತಿ, ದಕ್ಷತೆ, ಯುದ್ಧದಲ್ಲಿ ಪಲಾಯನ ಮಾಡದಿರುವುದು, ಹೆದರಿ ಓಡಿ ಹೋಗದಿರುವುದು, ದಾನ ಮತ್ತು ಒಡೆತನ ಇವು ಸ್ವಭಾವದಿಂದ ಹುಟ್ಟಿದ ಕ್ಷತ್ರಿಯನ ಕರ್ಮ. ಅಂದರೆ ಶೌರ್ಯ ಎಂದರೆ ಪರಾಕ್ರಮ, ತೇಜಸ್ಸು ಅಂದರೆ ಎದೆಗೆಚ್ಚು, ಧೃತಿ ಅಂದರೆ ಧೈರ್ಯ, ಸ್ಥಿರತೆ, ದಕ್ಷತೆ, ಕೌಶಲ, ನಿಪುಣತೆ, ಗಟ್ಟಿಗತನ, ಯುದ್ಧದಲ್ಲಿ ಪಲಾಯನ ಮಾಡದಿರುವುದು ಅಂದರೆ ಶತ್ರುವಿಗೆ ಹೆದರಿ ಹಿಂತಿರುಗದಿರುವುದು, ದಾನ ಎಂದರೆ ಉದಾರತೆ ಮತ್ತು ಒಡೆತನ ಅಂದರೆ ಹತೋಟಿಯಲ್ಲಿ ಇಡಬಲ್ಲ ಶಕ್ತಿ ಇವು ಸ್ವಭಾವದಿಂದ ಹುಟ್ಟಿದ ಕ್ಷತ್ರಿಯ ಕರ್ಮ. ಇನ್ನು ವೈಶ್ಯರ ಮತ್ತು ಶೂದ್ರರ ಕರ್ಮವನ್ನು ಹೇಳುತ್ತಾನೆ. ಕೃಷಿ ಗೌರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಬೇಸಾಯ, ಗೋವುಗಳ ರಕ್ಷಣೆ, ವಾಣಿಜ್ಯ ಇವು ಸ್ವಭಾವದಿಂದುಂಟಾದ ವೈಶ್ಯನ ಕರ್ಮ. ಚಾಕರಿ ಮಾಡುವಂಥದ್ದು ಶೂದ್ರನಿಗೂ ಕೂಡ ಅವನ ಸ್ವಭಾವದಿಂದ ಉಂಟಾದ ಕರ್ಮ. ಗೌರಕ್ಷ್ಯಂ ಗಾಹ ರಕ್ಷತಿ ಇತಿ ಗೋರಕ್ಷಃ ತಸ್ಯ ಭಾವಃ ಗೌರಕ್ಷ್ಯಂ. ಆಕಳು ಸಾಕುತ್ತಾನೆ ಎಂದು ಅವನಿಗೆ ಗೋರಕ್ಷಃ ಎಂದು ಹೆಸರು, ಅದರ ಭಾವನಾಮವೇ ಗೌರಕ್ಷ್ಯ. ಬೇಸಾಯ ಅಂದರೆ ಉಳುಮೆ, ಗೋವುಗಳ ರಕ್ಷಣೆ ಅಂದರೆ ಆಕಳು ಸಾಕಾಣಿಕೆ ಎಂದರ್ಥ, ವಾಣಿಜ್ಯ ಖರೀದಿ ಮಾರಾಟ ಇತ್ಯಾದಿ ಇವು ಸ್ವಭಾವದಿಂದ ಉಂಟಾದ ವೈಶ್ಯನ ಕರ್ಮ. ಮೇಲಿನ ಮೂರೂ ವರ್ಣದವರ ಚಾಕರಿ ಮಾಡುವಂತಹದ್ದು ಶೂದ್ರನಿಗೂ ಕೂಡ ಅವನ ಸ್ವಭಾವದಿಂದ ಉಂಟಾದ ಕರ್ಮ. ಬ್ರಾಹ್ಮಣಾದಿಗಳ ಇಂತಹ ಕರ್ಮವು ಅಂದರೆ ಅವರವರ ಸ್ವಭಾವಕ್ಕೆ ತಕ್ಕ ಕರ್ಮವು ಜ್ಞಾನಕ್ಕೆ ಹೇಗೆ ಸಾಧನವಾಗುತ್ತದೆ ಎಂಬುದನ್ನು ಹೇಳುತ್ತಾನೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ಕರ್ತವ್ಯಗಳಲ್ಲಿ ಮನಸ್ಸಿಟ್ಟಿರುವ ಮನುಷ್ಯನು ಸಂಸಿದ್ಧಿಯನ್ನು ಪಡೆಯುತ್ತಾನೆ. ತನ್ನ ಕರ್ತವ್ಯದಲ್ಲಿ ನಿರತನಾದವನು ಹೇಗೆ ಸಿದ್ಧಿಯನ್ನು ಪಡೆಯುವನು ಎಂಬುದನ್ನು ಕೇಳು. ತನ್ನ ಅರ್ಹತೆಗೆ ತಕ್ಕುದಾದ ಕರ್ತವ್ಯಗಳಲ್ಲಿ ಮನಸ್ಸಿಟ್ಟಿರುವ ಅಂದರೆ ನಿಷ್ಠೆಯುಳ್ಳ ಮನುಷ್ಯನು ಸಂಸಿದ್ಧಿಯನ್ನು, ಜ್ಞಾನಪ್ರಾಪ್ತಿಗೆ ಬೇಕಾದ ಯೋಗ್ಯತೆಯನ್ನು ಗಳಿಸುತ್ತಾನೆ. ಕಾರ್ಯಗಳು ಜ್ಞಾನಕ್ಕೆ ಹೇಗೆ ಒಯ್ಯುತ್ತವೆ ಎಂಬುದನ್ನು 1.5 ಶ್ಲೋಕಗಳಲ್ಲಿ ಹೇಳುತ್ತಾನೆ. ತನ್ನ ಕರ್ಮದಲ್ಲಿ ನಿಷ್ಠೆಯಿಂದ ಸ್ಥಿರ ಬುದ್ಧಿಯಿಂದ ನಿರತನಾದವನು ಹೇಗೆ ಯಾವ ರೀತಿಯಿಂದ ಸಿದ್ಧಿಯನ್ನು ತತ್ವಜ್ಞಾನವನ್ನು ಪಡೆಯುವನೋ ಅದನ್ನು ಕೇಳು. ಅದನ್ನೇ ಇಲ್ಲಿ ಹೇಳುತ್ತಾನೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾರ ದೆಸೆಯಿಂದ ಜೀವಿಗಳಲ್ಲಿ ಚಟುವಟಿಕೆ ಉಂಟಾಗುತ್ತದೋ, ಯಾರಿಂದ ಇದೆಲ್ಲವೂ ವ್ಯಾಪ್ತವಾಗಿದೆಯೋ ಅವನನ್ನು ಮಾನವನು ತನ್ನ ಕರ್ತವ್ಯದ ಮೂಲಕ ಪೂಜಿಸಿ ಸಿದ್ಧಿಯನ್ನು ಪಡೆಯುತ್ತಾನೆ. ಯಾರ ದೆಸೆಯಿಂದ? ಸರ್ವಶ್ರೇಷ್ಠ ಪ್ರಭುವಾದ ಅಂತರ್ಯಾಮಿಯ ದೆಸೆಯಿಂದ ಜೀವಿಗಳಲ್ಲಿ ಅಂದರೆ ಪ್ರಾಣಿಗಳಲ್ಲಿ
ಚಟುವಟಿಕೆ ಅಂದರೆ ಪ್ರಯತ್ನ ಕಾರ್ಯಶೀಲತೆ ಉಂಟಾಗುತ್ತದೋ ಮತ್ತು ಎಲ್ಲಕ್ಕೂ ಕಾರಣ ಸ್ವರೂಪನಾದ ಯಾರಿಂದ ಇದೆಲ್ಲವೂ ಅಂದರೆ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆಯೋ ಆವರಿಸಲ್ಪಟ್ಟಿದೆಯೋ ಅವನನ್ನು ಅಂದರೆ ಆ ಒಡೆಯನನ್ನು ಮಾನವನು ಸ್ವಕರ್ಮದ ಮೂಲಕ ಪೂಜಿಸಿ ಆರಾಧಿಸಿ ಸಿದ್ಧಿಯನ್ನು ಪಡೆಯುತ್ತಾನೆ. ಸ್ವಕರ್ಮದ ಅಂದರೆ ತನ್ನ ಕರ್ತವ್ಯ ಮೂಲಕ ಎಂಬ ವಿಶೇಷಣದ ಫಲವನ್ನು ಹೇಳುತ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಚೆನ್ನಾಗಿ ಆಚರಿಸಿದ ಪರಧರ್ಮಕ್ಕಿಂತ ಇತರರ ಕರ್ತವ್ಯಕ್ಕಿಂತ ಕುಂದು ಕೊರತೆಯಿಂದ ಕೂಡಿದ ಸ್ವಧರ್ಮವು ಶ್ರೇಷ್ಠವಾದುದು. ತನ್ನ ಸ್ವಭಾವಕ್ಕೆ ತಕ್ಕುದಾದ ಕರ್ತವ್ಯವನ್ನು ಮಾಡುತ್ತಿರುವವನು ಪಾಪಕ್ಕೆ ತುತ್ತಾಗುವುದಿಲ್ಲ. ಪರಧರ್ಮವನ್ನು ಚೆನ್ನಾಗಿಯೇ ಆಚರಿಸಿದ್ದರೂ ಕೂಡ ಅದಕ್ಕಿಂತ ಸ್ವಧರ್ಮವು ಅದು ಕುಂದು ಕೊರತೆಗಳಿಂದ ಕೂಡಿದ್ದರೂ ಸಹ ಮಿಗಿಲಾದುದು, ಶ್ರೇಷ್ಠವಾದುದು. ಬಂಧುಗಳನ್ನು ಸಾಗಿಸುವುದು ಮುಂತಾದ ದೋಷಗಳಿಂದ ಕೂಡಿದ್ದರೂ ಕೂಡ ಕ್ಷತ್ರಿಯನಾದ ನಿನ್ನ ಸ್ವಧರ್ಮವಾದ ಯುದ್ಧಕ್ಕಿಂತ ಭಿಕ್ಷೆಯಿಂದ ಜೀವಿಸುವುದೇ ಮೊದಲಾದ ಪರಧರ್ಮವು. ಯಾವುದು ಬ್ರಾಹ್ಮಣನಿಗೆ ಹೇಳಿಸಿದ ಕರ್ತವ್ಯವೋ ಅದು ಆ ಪರಧರ್ಮವು, ಭಿಕ್ಷೆಯಿಂದ ಜೀವಿಸುವುದೇ ಮೊದಲಾದ ಪರಧರ್ಮವು ಶ್ರೇಷ್ಠವೆಂದು ನೀನು ಭಾವಿಸಕೂಡದು. ಏಕೆಂದರೆ ಈಗ ತಾನೇ ಮೇಲೆ ಹೇಳಿದ ನಿಯಮದಂತೆ ತನ್ನ ಸ್ವಭಾವಕ್ಕೆ ತಕ್ಕುದಾದ ಕರ್ತವ್ಯವನ್ನು ಮಾಡುತ್ತಿರುವವನು ಪಾಪಕ್ಕೆ ತುತ್ತಾಗುವುದಿಲ್ಲ. ಒಂದು ವೇಳೆ ನೀನು ಸಾಂಖ್ಯದ ದೃಷ್ಟಿಕೋನದಿಂದ ವಿಚಾರ ಮಾಡಿ ನಿನ್ನ ಸ್ವಧರ್ಮದಲ್ಲಿ ಯುದ್ಧದಲ್ಲಿ ಹಿಂಸಿಸುವುದು ಮೊದಲಾದ ದೋಷಗಳಿವೆ ಎಂದು ಭಾವಿಸಿ ಪರಧರ್ಮವನ್ನು ಅಂದರೆ ಭಿಕ್ಷೆಯಿಂದ ಜೀವಿಸುವುದನ್ನು ಶ್ರೇಷ್ಠ ಎಂದು ತಿಳಿಯುವುದಾದರೆ ಪರಧರ್ಮದಲ್ಲೂ ಕೂಡ ಅದರದ್ದೇ ಆದ ಬೇರೆ ಬೇರೆ ದೋಷಗಳು ಇದ್ದೇ ಇವೆ ಎಂಬುದನ್ನು ತಿಳಿಸುವ, ಅಂದರೆ ಪರಧರ್ಮದಲ್ಲಿಯೂ ಕೂಡ ದೋಷಗಳು ಇದ್ದೇ ಇವೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ಭಗವಂತ ಹೇಳುತ್ತಾನೆ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಎಲೆ ಕುಂತಿ ಪುತ್ರನೇ, ದೋಷದಿಂದ ಕೂಡಿದ್ದರೂ ತನಗೆ ಸಹಜವಾದ ಕರ್ಮವನ್ನು ಬಿಡಕೂಡದು. ಏಕೆಂದರೆ ಬೆಂಕಿಯು ಹೊಗೆಯಿಂದ ಆವೃತವಾಗಿರುವಂತೆ ಎಲ್ಲ ಕರ್ಮಗಳು ಕುಂದು ಕೊರತೆಗಳಿಂದ ಕೂಡಿರುತ್ತವೆ. ದೋಷದಿಂದ ಕೂಡಿದ್ದರೂ ತನಗೆ ಸಹಜವಾದ ಅಂದರೆ ತನ್ನ ಸ್ವಭಾವಕ್ಕೆ ತಕ್ಕುದಾದ ಕರ್ಮವನ್ನು ಬಿಡಕೂಡದು. ಏಕೆಂದರೆ ಎಲ್ಲ ಕರ್ಮಗಳೂ ಕೂಡ ನಮಗೆ ಕಾಣುವ ಅಥವಾ ಕಾಣದಿರುವ ಫಲಗಳನ್ನು ಕೊಡುವ ಎಲ್ಲ ಕರ್ಮಗಳೂ ಕೂಡ ಯಾವುದಾದರೂ ಕುಂದು ಕೊರತೆಗಳಿಂದ ಕೂಡಿಯೇ ಇರುತ್ತವೆ. ಹೇಗೆ ಬೆಂಕಿಯು ಸಹಜವಾದ ಹೊಗೆಯಿಂದ ಆವೃತವಾಗುತ್ತದೋ ಹಾಗೆ, ಆದ್ದರಿಂದ ಹೇಗೆ ಬೆಂಕಿಯ ವಿಷಯದಲ್ಲಿ ಹೊಗೆ ಎಂಬ ದೋಷವನ್ನು ಬದಿಗೊತ್ತಿ ಅಂದರೆ ಅದಕ್ಕೆ ಗಮನ ಕೊಡದೆ ಕತ್ತಲು ಥಂಡಿ ಇತ್ಯಾದಿಗಳನ್ನು ಕಳೆಯುವುದಕ್ಕಾಗಿ ಅದರ ಸುಡುವಿಕೆಯನ್ನು ಮಾತ್ರ ಬಳಸಿಕೊಳ್ಳುವರೋ ಹಾಗೆ ಕರ್ಮಗಳ ವಿಷಯದಲ್ಲೂ ಕೂಡ ದೋಷದ ಅಂಶವನ್ನು ಬಿಟ್ಟು ಮನಃಶುದ್ಧಿಗಾಗಿ ಅದರ ಗುಣಾಂಶವನ್ನು ಮಾತ್ರವೇ ಬಳಸಿಕೊಳ್ಳುತ್ತಾರೆ ಎಂಬುದು ಇಲ್ಲಿನ ಅಭಿಪ್ರಾಯ. ಅಲ್ಲ, ಕರ್ಮವನ್ನು ಮಾಡುತ್ತಿರುವಾಗ ಅದರ ದೋಷಾಂಶವನ್ನು ಬಿಟ್ಟು ಕೇವಲ ಗುಣಾಂಶವನ್ನು ಮಾತ್ರ ಪಡೆದುಕೊಳ್ಳಲು ಹೇಗೆ ಸಾಧ್ಯ ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಎಲ್ಲಿಯೂ ಆಸಕ್ತವಾಗದಂತಹ ಬುದ್ಧಿಯುಳ್ಳವನು, ಮನಸ್ಸನ್ನು ಗೆದ್ದವನು, ಆಸೆ ಇಲ್ಲದವನು ಆದ ವ್ಯಕ್ತಿಯು ಸನ್ಯಾಸದ ಮೂಲಕ ಅತ್ಯುತ್ತಮವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು, ಯಾವುದೇ ಕೆಲಸವನ್ನು ಮಾಡದಿರುವಂತಹ ದಿವ್ಯ ಸ್ಥಿತಿಯನ್ನು ಹೊಂದುತ್ತಾನೆ. ಅಸಕ್ತ ಬುದ್ಧಿ, ಅಸಕ್ತ ಬುದ್ಧಿ ಯಸ್ಯ, ಯಾರ ಬುದ್ಧಿಯು ಅಂಟುವುದಿಲ್ಲವೋ ಅವನು, ವಿಗತ ಸ್ಪೃಹ, ವಿಗತಾ ಸ್ಪೃಹ ಯಸ್ಮಾತ್ ಸಹ, ಆಸೆಯು ಯಾರನ್ನು ಬಿಟ್ಟು ತೊಲಗಿದೆಯೋ ಅವನು, ಎಲ್ಲಿಯೂ ಆಸಕ್ತವಾಗದಂತಹ
ಅಂಟಿಕೊಳ್ಳದಂತಹ ಬುದ್ಧಿಯುಳ್ಳವನು, ಮನಸ್ಸನ್ನು ಗೆದ್ದವನು, ಅಹಂಕಾರವಿಲ್ಲದವನು, ಕರ್ಮ ಫಲದ ವಿಷಯದಲ್ಲಿ ಆಸೆ ಇಲ್ಲದವನು ಆದ ಇಂತಹ ವ್ಯಕ್ತಿಯು ಸನ್ಯಾಸದ ಮೂಲಕ ಕರ್ಮದಲ್ಲಿನ ಆಸಕ್ತಿಯನ್ನು ಹಾಗೂ ಆ ಕರ್ಮದ ಫಲವನ್ನು ತೊರೆಯುವಂತಹ ಯಾವ ತ್ಯಾಗವನ್ನು ಅದು ಸಾತ್ವಿಕ ತ್ಯಾಗ ಎನಿಸುತ್ತದೆ ಎಂದು ಹಿಂದಿನ 9ನೇ ಶ್ಲೋಕದಲ್ಲಿ ಹೇಳಲಾಯಿತೋ ಅಂತಹ ಸನ್ಯಾಸದ ಮೂಲಕ ನೈಷ್ಕರ್ಮ್ಯ ಸಿದ್ಧಿಯನ್ನು, ಅಂದರೆ ಎಲ್ಲ ಕರ್ಮಗಳು ಕಳಚಿ ಹೋಗುವಂತಹ ಶುದ್ಧ ಮನಸ್ಥಿತಿಯನ್ನು ಹೊಂದುತ್ತಾನೆ. ಆಸಕ್ತಿಯನ್ನು, ಫಲವನ್ನು ಬಿಟ್ಟು ಬಳಿಕ ಕರ್ಮ ಮಾಡಿದರೂ ಅದು ನೈಷ್ಕರ್ಮ್ಯವೇ ಆಗುತ್ತದೆ ಎಂಬುದೇನೋ ನಿಜವೇ. ಏಕೆಂದರೆ ಆ ರೀತಿಯಲ್ಲಿ ಕರ್ಮ ಮಾಡಿದಾಗ ಅಲ್ಲಿ ಕರ್ತೃತ್ವಾಭಿನಿವೇಶ, ನಾನೇ ಮಾಡುವವನು ಎಂಬ ಅಹಂಕಾರ ಇರುವುದಿಲ್ಲ. ಅದನ್ನೇ ಹಿಂದೆ 5ನೆಯ ಅಧ್ಯಾಯದಲ್ಲಿ ತತ್ವಜ್ಞಾನಿಯಾದ ಯೋಗಿಯು ನಾನು ಏನನ್ನೂ ಮಾಡುತ್ತಿಲ್ಲ ಎಂಬುದಾಗಿ ಅರಿಯಬೇಕು ಮುಂತಾದ 4 ಶ್ಲೋಕಗಳಲ್ಲಿ ಹೇಳಲಾಗಿದೆ. ಆದರೂ ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರುವಂತಹ ಸನ್ಯಾಸದ ಮೂಲಕ ಅತ್ಯುತ್ತಮವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು, ಆತ್ಮಸಂಯಮವುಳ್ಳವನು ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಾಗ ಮಾಡಿ ಸುಖವಾಗಿ ಇರುತ್ತಾನೆ ಎಂಬ ಈ ಬಗೆಯ ಅತ್ಯುತ್ಕೃಷ್ಟ ಮಟ್ಟದ ಸನ್ಯಾಸಕ್ಕೆ, ಪರಮಹಂಸ ಸನ್ಯಾಸಿಗಳ ಸ್ಥಿತಿಗೆ ಇನ್ನೊಂದು ಹೆಸರಾದ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೊಂದುತ್ತಾನೆ. ಇಂತಹ ಪರಮಹಂಸನು ಯಾವ ರೀತಿಯಿಂದ ಜ್ಞಾನದಲ್ಲಿ ನೆಲೆ ನಿಲ್ಲುವ ಮೂಲಕ ಬ್ರಹ್ಮಭಾವವನ್ನು ಹೊಂದುತ್ತಾನೆ ಎಂಬುದನ್ನು ಮುಂದಿನ 6 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಎಲೆ ಕುಂತಿ ಪುತ್ರನೇ, ಸಿದ್ಧಿಯನ್ನು ಪಡೆದವನು ಜ್ಞಾನದ ತುತ್ತ ತುದಿಯಾದ ಬ್ರಹ್ಮವನ್ನು ಹೇಗೆ ಹೊಂದುವನೋ ಅದನ್ನು ನನ್ನಿಂದ ಸಂಕ್ಷಿಪ್ತವಾಗಿ ತಿಳಿದುಕೋ. ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆದವನಾಗಿ ಬ್ರಹ್ಮನನ್ನು ಹೇಗೆ ಯಾವ ರೀತಿಯಿಂದ ಹೊಂದುವನೋ ಅದನ್ನು, ಅಂದರೆ ಆ ರೀತಿಯನ್ನು ನನ್ನಿಂದ, ನನ್ನ ಮಾತಿನಿಂದ ಸಂಕ್ಷಿಪ್ತವಾಗಿಯೇ ಕೇಳು. ಈಗ ಅದನ್ನೇ ಹೇಳುತ್ತಾನೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಶುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಿ ಧೃತಿಯಿಂದ ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಂಡು ಶಬ್ದವೇ ಮೊದಲಾದ ವಿಷಯ ವಸ್ತುಗಳನ್ನು ತ್ಯಜಿಸಿ ಮತ್ತು ರಾಗದ್ವೇಷಗಳನ್ನು ಬದಿಗೊತ್ತಿ, ಅಂದರೆ ಮೇಲೆ ಹೇಳಿದ ರೀತಿಯಿಂದ ಶುದ್ಧವಾದ ಬುದ್ಧಿಯಿಂದ ಹಿಂದಿನ 30ನೇ ಶ್ಲೋಕದಲ್ಲಿ ತಿಳಿಸಿದಂತೆ ಸಾತ್ವಿಕ ಬುದ್ಧಿಯಿಂದ ಕೂಡಿದವನಾಗಿ ಸಾತ್ವಿಕವಾದ ಧೃತಿಯಿಂದ ಕಾರ್ಯಕಾರಣಗಳ ಸಮೂಹವಾದ ಶರೀರವನ್ನು ಮತ್ತು ಆ ಬುದ್ಧಿಯನ್ನೇ ಹತೋಟಿಯಲ್ಲಿ ಇಟ್ಟುಕೊಂಡು ನಿಶ್ಚಲವಾಗಿಸಿ ಸ್ಥಿರಗೊಳಿಸಿ ಶಬ್ದವೇ ಮೊದಲಾದ ವಿಷಯ ವಸ್ತುಗಳನ್ನು ತ್ಯಜಿಸಿ ಮತ್ತು ಅವುಗಳ ಕುರಿತಾದ ರಾಗದ್ವೇಷಗಳನ್ನು ಬದಿಗೊತ್ತಿ ಬ್ರಹ್ಮವಾಗಲು ಅರ್ಹನಾಗುತ್ತಾನೆ ಎಂಬ ಇಲ್ಲಿಂದ 3ನೆಯ, ಅಂದರೆ 53ನೆಯ ಶ್ಲೋಕದೊಂದಿಗೆ ಹೊಂದಿಸಿಕೊಳ್ಳಬೇಕು. ಮತ್ತು ವಿವಿಕ್ತ ಸೇವೆ ಲಗ್ಭಾಷಿ ಯತ ವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಜನಸಂದಣಿ ಇಲ್ಲದ ಸ್ಥಳದಲ್ಲಿ ಇರುತ್ತಾ, ಕಡಿಮೆ ತಿನ್ನುತ್ತಾ, ಮಾತು ಮೈಮನಸ್ಸುಗಳನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಯಾವಾಗಲೂ ಧ್ಯಾನ ಯೋಗದಲ್ಲಿ ತೊಡಗಿರುತ್ತಾ ವೈರಾಗ್ಯವನ್ನು ಆಶ್ರಯಿಸಿ, ಅಂದರೆ ಜನಸಂದಣಿಗಿಲ್ಲದ ಸ್ಥಳದಲ್ಲಿ ಇರುತ್ತಾ, ಸ್ವಚ್ಛವಾದ ಜಾಗದಲ್ಲಿ ನೆಲೆಸಿರುತ್ತಾ, ಕಡಿಮೆ ತಿನ್ನುತ್ತಾ, ಮಿತವಾಗಿ ಉಣ್ಣುತ್ತಾ, ಈ ಉಪಾಯಗಳಿಂದ ಮಾತು ಮೈ ಮನಸ್ಸುಗಳನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಮಾತು ದೇಹ ಮನಸ್ಸುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನಾಗಿ ಯಾವಾಗಲೂ ಸದಾ ಧ್ಯಾನಯೋಗದಲ್ಲಿ, ಧ್ಯಾನದಿಂದ ಉಂಟಾಗುವ ಯೋಗದಲ್ಲಿ ಅಂಥ ಬ್ರಹ್ಮದೊಡನೆ ಐಕ್ಯವಾಗುವುದರಲ್ಲಿ ತೊಡಗಿರುತ್ತಾ ಧ್ಯಾನಾದಿಗಳು ತಡೆಯಿಲ್ಲದೆ ನಡೆಯುವ ಸಲುವಾಗಿ ಮತ್ತೆ ಮತ್ತೆ ದೃಢವಾದ ವೈರಾಗ್ಯವನ್ನು ಆಶ್ರಯಿಸಿದವನಾಗಿ ಮತ್ತು ಅಹಂಕಾರಂ ಬಲಂ ದರ್ಪ
ತ್ವಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರವನ್ನು, ಬಲವನ್ನು, ದರ್ಪವನ್ನು, ಕಾಮವನ್ನು, ಕ್ರೋಧವನ್ನು, ಪರಿಗ್ರಹವನ್ನು ಬಿಟ್ಟು ಮಮಕಾರವಿಲ್ಲದವನಾಗಿ ಶಾಂತನಾಗಿ ಇರುವವನು ಬ್ರಹ್ಮನಾಗಲು ಅರ್ಹನಾಗುತ್ತಾನೆ. ಅದರ ಬಳಿಕ ನಾನು ಪ್ರಪಂಚ ಸುಖಗಳನ್ನು, ಮೋಹವನ್ನು ಬಿಟ್ಟಿದ್ದೇನೆ ಎಂಬ ಅಹಂಕಾರವನ್ನು, ಬಲವನ್ನು, ಮೊಂಡು ಹಠವನ್ನು, ದರ್ಪವನ್ನು, ಯೋಗಶಕ್ತಿಯನ್ನು ಬಳಸಿಕೊಂಡು ಅಡ್ಡದಾರಿ ಹಿಡಿಯುವ ಒಲವನ್ನು, ಪ್ರಾರಬ್ಧದ ಫಲವಾಗಿ ಬಂದೊದಗಿದ ಭೋಗವಸ್ತುಗಳಲ್ಲಿನ ಆಸೆಯನ್ನು, ಕ್ರೋಧವನ್ನು ಮತ್ತು ಪರಿಗ್ರಹವನ್ನು ಬಿಟ್ಟು ಅಂದರೆ ತ್ಯಜಿಸಿ, ತಾನು ಪ್ರಯತ್ನಿಸದೆ ತಾನಾಗಿಯೇ ಒತ್ತರಿಸಿಕೊಂಡು ಬಂದು ಸೇರಿದ ಭೋಗ ವಸ್ತುಗಳಲ್ಲಿ ಮಮಕಾರವಿಲ್ಲದವನಾಗಿ ಶಾಂತನಾಗಿ ಪರಮಶಾಂತಿಯನ್ನು ಹೊಂದಿದವನಾಗಿ ಬ್ರಹ್ಮವಾಗಲು ತಾನು ಬ್ರಹ್ಮ ಎಂಬ ಭಾವದಲ್ಲಿ ನಿಶ್ಚಲವಾಗಿ ನೆಲೆಸಲು ಅರ್ಹನಾಗುತ್ತಾನೆ, ಯೋಗ್ಯನಾಗುತ್ತಾನೆ. ನಾನು ಬ್ರಹ್ಮ ಎಂಬ ಭಾವದಲ್ಲಿ ನಿಶ್ಚಲವಾಗಿ ನೆಲೆಸುವುದರ ಫಲವನ್ನು ಈಗ ಹೇಳುತ್ತಾನೆ. ಬ್ರಹ್ಮಭೂತಃ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮವಾದವನು ಪ್ರಸನ್ನ ಮನಸ್ಸಿನವನಾಗಿರುತ್ತಾನೆ, ಶೋಕ ಪಡುವುದಿಲ್ಲ, ಆಸೆ ಪಡುವುದಿಲ್ಲ, ಎಲ್ಲ ಜೀವಿಗಳ ವಿಷಯದಲ್ಲೂ ಸಮವಾಗಿರುತ್ತಾನೆ, ನನ್ನಲ್ಲಿ ಪರಮ ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅಂದರೆ ಬ್ರಹ್ಮವಾದವನು ಬ್ರಹ್ಮದಲ್ಲಿ ನೆಲೆ ನಿಂತವನು ಪ್ರಸನ್ನ ಮನಸ್ಸಿನವನಾಗಿರುತ್ತಾನೆ, ಕಳೆದು ಹೋದುದಕ್ಕಾಗಿ ಶೋಕ ಪಡುವುದಿಲ್ಲ, ದೊರೆಯದ ವಸ್ತುವಿಗಾಗಿ ಆಸೆ ಪಡುವುದಿಲ್ಲ. ಏಕೆಂದರೆ ಅವನಿಗೆ ದೇಹಾದಿಗಳಲ್ಲಿ ಅಭಿಮಾನವಿಲ್ಲ, ಅಂದರೆ ನಾನು ದೇಹ ಎಂಬ ಭ್ರಮೆಯಿಲ್ಲ. ಆದ ಕಾರಣ ರಾಗದ್ವೇಷಾದಿಗಳಿಂದ ಅವನ ಮನಸ್ಸು ಕದಡದೆ ಇರುವುದರಿಂದ ಎಲ್ಲ ಜೀವಿಗಳ ವಿಷಯದಲ್ಲೂ ಸಮವಾಗಿರುತ್ತಾನೆ. ನನ್ನಲ್ಲಿ ಪರಮ ಭಕ್ತಿಯನ್ನು ಅಂದರೆ ಎಲ್ಲ ಜೀವಿಗಳಲ್ಲೂ ನಾನು ನೆಲೆಸಿರುವುದನ್ನು ಕಾಣುವಂತಹ ಪರಮ ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಮತ್ತು ಬಳಿಕ ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಸ್ತಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿಯ ಮೂಲಕ ನನ್ನನ್ನು ನಿಜವಾಗಿ ಸರಿಯಾಗಿ ಅರಿತುಕೊಳ್ಳುತ್ತಾನೆ. ನಾನು ಎಷ್ಟರವನು ಮತ್ತು ನಾನು ಯಾರು ಎಂಬುದನ್ನು ಅರಿತುಕೊಳ್ಳುತ್ತಾನೆ. ಬಳಿಕ ನನ್ನನ್ನು ತತ್ವತಃ ನಿಜದಲ್ಲಿ ನಾನು ಹೇಗಿದ್ದೆನೋ ಹಾಗೆ ಅರಿತುಕೊಂಡು ಆ ಕೂಡಲೇ ನನ್ನೊಳಗೆ ಪ್ರವೇಶಿಸುತ್ತಾನೆ. ಆ ಪರಮ ಭಕ್ತಿಯ ಮೂಲಕ ನನ್ನನ್ನು ನಿಜವಾಗಿ ಅರಿತುಕೊಳ್ಳುತ್ತಾನೆ. ಎಂತಹ ನನ್ನನ್ನು ಅರಿತುಕೊಳ್ಳುತ್ತಾನೆ? ನಾನು ಎಷ್ಟರವನು, ಸರ್ವವ್ಯಾಪಿಯು ಮತ್ತು ನಾನು ಯಾರು ಆಗಿದ್ದೇನೆ, ಸತ್ ಚಿತ್ ಆನಂದಗಳೇ ಹೆಪ್ಪುಗಟ್ಟಿದವನು ನಾನು ಎಂಬುದನ್ನು ಅರಿಯುತ್ತಾನೆ. ಬಳಿಕ ನನ್ನನ್ನು ಹೀಗೆ ತತ್ವತಃ ಅರಿತುಕೊಂಡು ಆಮೇಲೆ ಆ ಜ್ಞಾನವೂ ಅಡಗಿದಾಗ ನನ್ನೊಳಗೆ ಪ್ರವೇಶಿಸುತ್ತಾನೆ. ಅಂದರೆ ಪರಮಾನಂದ ರೂಪನೇ ಆಗುತ್ತಾನೆ ಎಂದು ಅರ್ಥ. ಹೀಗೆ ತನ್ನ ಕರ್ಮಗಳನ್ನು ಮಾಡುವುದರ ಮೂಲಕವೇ ಸರ್ವಶ್ರೇಷ್ಠ ಪ್ರಭುವಾದ ಭಗವಂತನನ್ನು ಆರಾಧಿಸಿ ಮೋಕ್ಷವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದಾಗಿ ಈವರೆಗೆ ಹೇಳಿದ ವಿಷಯವನ್ನು ಈಗ ಕೊನೆಗಾಣಿಸುತ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಎಲ್ಲ ಕರ್ಮಗಳನ್ನು ಯಾವಾಗಲೂ ಮಾಡುತ್ತಿದ್ದರೂ ನನ್ನನ್ನು ಆಶ್ರಯಿಸಿದವನು ನನ್ನ ಅನುಗ್ರಹದಿಂದ ಶಾಶ್ವತವಾದ ಅವ್ಯಯವಾದ ಅಂದರೆ ಬದಲಾಗದ ಪದವನ್ನು ನೆಲೆಯನ್ನು ಹೊಂದುತ್ತಾನೆ. ಮದ್ವ್ಯಪಾಶ್ರಯ ಅಹಂ ಏವ ವ್ಯಪಾಶ್ರಯ ಯಸ್ಯ ಸಹ. ನಾನೇ ಯಾರಿಗೆ ಆಸರೆಯೋ ಅವನು. ಎಲ್ಲ ಕರ್ಮಗಳನ್ನು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಹಾಗೂ ಕಾಮ್ಯ ಕರ್ಮಗಳನ್ನು ಹಿಂದೆ ಹೇಳಿದ ರೀತಿಯಲ್ಲಿ ನನ್ನನ್ನು ಆಶ್ರಯಿಸಿದವನಾಗಿ ಮಾಡುತ್ತಿದ್ದರೂ ನನ್ನನ್ನು ಮಾತ್ರವೇ ಆಶ್ರಯಿಸಿ ಸ್ವರ್ಗಾದಿ ಫಲಗಳನ್ನು ನೆಚ್ಚಿಕೊಳ್ಳದೆ ಇರುವ ಅವನು
ನನ್ನ ಅನುಗ್ರಹದಿಂದ ಶಾಶ್ವತವಾದ, ಅನಾದಿಯಾದ, ಅವ್ಯಯವಾದ, ನಿತ್ಯವಾದ, ಸರ್ವೋತ್ಕೃಷ್ಟವಾದ ವಿಷ್ಣುವಿನ ಪದವನ್ನು ಹೊಂದುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.